ಅದು ಸುಳ್ಳು ಪ್ರಸಾರ ಆಗ್ಬಾರ್ದು. ಅವ್ರಗಳ ಮೇಲೆ ನೀವು ದೂರನ್ನು ಕೂಡ ಕೊಡಬಹುದು. ನಾವ್ ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ, ಎಲ್ಲಿದೆ ನಿಮ್ಮ ಹತ್ರ ಪ್ರೂಫ್ ಗಳನ್ನು ಕೊಡಿ ಅಂತಂದ್ರೆ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಮಾಧ್ಯಮದವರು ಅಂದ ತಕ್ಷಣ ಅವರೇನು ಬ್ರಹ್ಮನ ಪುತ್ರಗಳು ಅಲ್ಲ. ನಾನು ಅಷ್ಟೇ, ನಾನು ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ, ನಾನೊಬ್ಬ ಪತ್ರಕರ್ತನಾಗಿ ನಾನು ಬ್ರಹ್ಮನ ಪುತ್ರ ಅಲ್ಲ. ಏನಿರುತ್ತೋ ಅದನ್ನ ತಿಳಿಸ್ಬೇಕು. ನಿಮ್ಮ ಖಚಿತ ಮಾಹಿತಿ ನಿಮ್ಮಂತವರಿಂದಾನೆ, ಅಂದ್ರೆ ಮೂಲ ಯಾರಿಂದ ಬೇಕೋ ಮಾಹಿತಿ ಅವರಿಂದ ಪಡೆದುಕೊಂಡೇ ಪ್ರಸಾರ ಮಾಡಬೇಕು. ನನಗೆ ವ್ಯೂಸ್ ಬರುತ್ತೆ ಅಥವಾ ನನಗೆ ಲೈಕ್ಸ್ ಬರುತ್ತೆ, ನನಗೆ ಏನೋ TRP ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾವ್ಯಾವ್ದೋ ಸುದ್ದಿನ ಹೇಗ್ ಬೇಕಾದ್ರೂ ತಿರ್ಚ್ಕೊಂಡ್ರೆ ಅದರಿಂದ ಆ ಒಂದು ಮನೆಗೆ ಎಷ್ಟು ಅವಮಾನ ಆಗುತ್ತೆ, ಆ ಒಂದು ಮನೆತನಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅದೊಂದು ಕಾಮನ್ ಸೆನ್ಸ್. ನಮ್ ಮನೆಗಿಂತ ಹೆಚ್ಚಾಗಿ ನಮ್ ಯಜಮಾನ್ರು ಪಾಪ ಟೆನ್ಷನ್ಗೆ ಅವ್ರಿಗೇನು ಹೆಚ್ಚು ಕಮ್ಮಿ ಐತಿ ಅಂತ ಅಲ್ಲ, ಅದೇ ಈಗ ಒಟ್ಟಾರೆ ನಿಮ್ಮ ಕುಟುಂಬಕ್ಕೂ ಅದೊಂದು ನೋವಲ್ವಾ? ಈಗ ನೀವು ಇಲ್ದಿರೋ ಒಂದು ವಿಷಯಗಳನ್ನ ಪ್ರಸಾರ ಮಾಡ್ತಾ ಇದಾರೆ ಅಂದ್ರೆ ಹೌದು ಸರ್. ಅದೊಂದು ಸುಳ್ಳು ನ್ಯೂಸ್ ಅಂದ್ರೆ ಹೇಗೆ ನಂಬೋದು ಇವ್ರುಗಳನ್ನೆಲ್ಲ, ಹೇಗೆ ಅಂತ ನೋಡಿ ಸರ್, ನೀವೇನ ಈ ತರ ಅನ್ಯಾಯದಿಂದ ಅಂದ್ರೆ ಈಗ ನೀವು ಕ್ಲಾರಿಟಿ ಕೊಡ್ತಾ ಇರುವಂತದ್ದು, ಇನ್ನು FSL ವರದಿನೂ ಬಂದಿಲ್ಲ, ಪೊಲೀಸರು ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ಅದು ಮನುಷ್ಯರ ರಕ್ತನೋ ಬೇರೆಯವ್ರ ರಕ್ತನೋ ಅಥವಾ ಯಾವ್ದೋ ಒಂದು ಪ್ರಾಣಿ ರಕ್ತನೋ ಏನೂ ನಮ್ಗೆ ಇನ್ನೂ ಮಾಹಿತಿ ಇಲ್ಲ ಅಂತ ಹೇಳ್ತಿರೋದಲ್ವಾ? ಹಾಗಾದ್ರೆ ಬಂದ್ ಹೇಳ್ಬಿಟ್ಟು ಹೋದ್ರಲ್ಲ ಸರ್ ಮನೆ ಹತ್ರಕ್ಕೆ, ಇವಾಗ ಸೈನ್ ಹಾಕ್ಸ್ಕೊಡಕ್ ಬಂದಿದ್ರಲ್ಲ ಸರ್ ಇವಾಗ ಮನೆ ಹತ್ರ, ಅವರು ನೀವ್ ಏನ್ಕೂ ಭಯ ಪಟ್ಕೋಬೇಡಿ ಅಮ್ಮ, ನಮ್ಗೆ FSL ರಿಪೋರ್ಟ್ ನಮ್ಗೆ ಬಂದಿಲ್ಲ, ಅವ್ರಿಗೆ ಯಾರು ಕೊಟ್ಟಿದ್ದು ಅಂತ, ನಿಮ್ ಯಜಮಾನ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ, ಊಟ ಹಾಕಿ ಚೆನ್ನಾಗಿ ಆರೋಗ್ಯ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ, ನೀವು ನಿಮ್ ಯಜಮಾನು ನೋಡ್ಕೊಳ್ಳಿ, ಹೇಳಿ ಅವ್ರಿಗೂ ಅಂದ್ಬಿಟ್ಟು ಧೈರ್ಯ ಹೇಳ್ಬಿಟ್ಟು ಹೋದ್ರು ಸರ್ ಇವಾಗ ನಮ್ಗೆ. ಓಕೆ ಓಕೆ, ನೀವು ತಲೆ ಕೆಡಿಸ್ಕೋಬೇಡಿ. ಯಾವ್ದು ಮಾಧ್ಯಮದಲ್ಲಿ ಬರ್ತಾ ಇರುವಂತದ್ದು ಎಲ್ಲವೂ ಕೂಡ 100% ಸತ್ಯ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅದೇ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಕೆಲವು ಮಾಧ್ಯಮಗಳು ಎಥಿಕ್ಸ್ ಗಳನ್ನ ಮರ್ತು ಬಿಟ್ಟಿದ್ದಾರೆ, ಮೌಲ್ಯವನ್ನ ಮರ್ತು ಹೋಗ್ಬಿಟ್ಟಿದ್ದಾರೆ. ಅದೇ ನಾನೇ ಮೊದಲು ಅನ್ನೋ ಒಂದು ಹುಚ್ಚಿಗೆ ಬಿದ್ದು ಏನೇನೋ ನ್ಯೂಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಅದೇ ನಾನು ನೋಡ್ದೆ, ಕೆಲವೊಂದು ಮಾಧ್ಯಮದಲ್ಲಿ ಬರ್ತಿರುವಂತದನ್ನ ಗಮನಿಸ್ದೆ. ಸೊ ಇದನ್ನ ಮಾಹಿತಿ ನಾನು ಯಾಕೆ ನನಗೆ ಒಂದು ಕಡೆ ಯಾಕೋ ಕ್ಲಾರಿಟಿ ಸಿಗ್ಲಿಲ್ಲ, ಎಲ್ಲವೂ ಸತ್ಯ ಅಂತ ಅನಿಸ್ಲಿಲ್ಲ. ಹಾಗಾಗಿ ಸಮಯ ಜಾಸ್ತಿ ಆದ್ರೂ ಕೂಡ ಸಂಪರ್ಕ ಮಾಡೋಣ ಅಂತ ಹಾಗಾಗಿ ಸಂಪರ್ಕ ಮಾಡಿದೆ. ಆಕ್ಚುಲಿ ನಾನೀಗ ಬೇರೆ ಕಡೆ ಇದ್ದೀನಿ, ಎಲ್ಲೋ ಒಂದು ಜರ್ನಿ ಮಾಡ್ತಾ ಇದ್ದೆ. ಸೊ ಆದ್ರೂ ಕೂಡ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತಾನೆ ನಾನು ಸಂಪರ್ಕ ಮಾಡಿದೆ. ಮಾಹಿತಿ ನಿಜವಾಗ್ಲೂ ಇದಾಗಿತ್ತಾ ಅಂತ ಶಾಕ್ ಆಯ್ತು ನನ್ಗೂ ಒಂದು ಕ್ಷಣ. ಸುಳ್ಳು ಸರ್, ಅದೆಲ್ಲ ಬರ್ತಾ ಇರೋದು ನಾವ್ ಏನು ಹೇಳಿಕೆ ಕೊಟ್ಟಿಲ್ಲ ಸರ್. ಆತರ ನಮ್ ಕಷ್ಟ ನಾವ್ ಹೇಳ್ಕೊಂಡಿದೀವಿ, ಅವತ್ ನಡೆದದ್ದು ಹೇಳಿದೀವಿ ಅಷ್ಟೇ ಸರ್ ನಾವು. ಸುಳ್ಳು ಸರ್, ಅದೆಲ್ಲ ನ್ಯೂಸ್ ಎಲ್ಲ ಸುಳ್ಳು ಸರ್ ಅದು. ಓಕೆ ಓಕೆ ಓಕೆ. ಈಗ ನಿಮ್ ಯಜಮಾನ್ರೆಲ್ಲ ಚೆನ್ನಾಗಿದ್ದಾರಾ, ಹೇಗೆ? ಇಲ್ಲೇ ಅವ್ರೆ ಸರ್, ಪಾಪ ನಾನು ಧೈರ್ಯ ಹೇಳ್ತಾ ಇದೀನಿ ಸರ್ ಅವ್ರಿಗೆ. ಪೊಲೀಸ್ ತಲೆ ಕೆಡ್ಸ್ಕೋಬೇಡಿ, ಯಾವ್ದನ್ನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತಪ್ಪಾಗಿಲ್ಲ ಅಂದ್ಮೇಲೆ ನಾವ್ ಯಾಕೆ ಸರ್ ಎದುರ್ಕೋಬೇಕು? ಅದು ಒಂದು ಅಲ್ಲ, ತಪ್ಪಿನ ವಿಚಾರ ಅಂತಲ್ಲ. ಈಗ ನಿಮ್ ಮನೆಯಲ್ಲಿ ಆ ತರ ಒಂದು ಸಂದರ್ಭ ಎದುರಾಗಿದೆ ಅನ್ನೋ ಕಾರಣಕ್ಕೆ ನೀವು ಅದು ಪ್ರಚಾರ ಆಗಿದ ಕಾರಣಕ್ಕೆ ಮಾಧ್ಯಮಗಳು ಅವರು ಎಲ್ಲ ಬಂದಿರುವಂತದ್ದು. ಇಂತ ಸಮಸ್ಯೆಗಳಾದಾಗ ಗೊತ್ತಾಗ್ಬೇಕಾಗುತ್ತೆ ಜನರಿಗೂ, ಅದೇನೋ ತಪ್ಪು ಅಂತ ಅಲ್ಲ. ರಿಪೋರ್ಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಸರ್, ಅದಕ್ಕೆ ನಮ್ಗೆ FSL ಅಲ್ಲಿ ವರದಿ ಅಲ್ಲ, ಈಗ FSL ವರದಿ ಬಂದ ತಕ್ಷಣ ಅದು ಯಾರ್ದು ಮನುಷ್ಯರ ರಕ್ತ ಇದೆಯಾ ಅಥವಾ ಇನ್ಯಾರ್ದು ರಕ್ತ ಇದೆಯಾ ಅಥವಾ ಪ್ರಾಣಿ ರಕ್ತ ಇದೆಯಾ ಅಥವಾ ನಿಮ್ಮ ಯಜಮಾನ್ರದೇ ಇದೆಯಾ, ಏನ್ ನಿಮ್ದಿದೆ, ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರೆ ಯಾವ್ದೇ ರೀತಿಯಾದಂತ ಅನುಮಾನ ಇಲ್ಲ. ಸೊ ಅಲ್ಲಿವರೆಗೂ ಕಾಯಬೇಕು ಅಷ್ಟೇ. ಅದು ಭಯ ಪಡುವಂತದ್ದು ಏನಿಲ್ಲ. ಏನೋ ಒಂದು ಆಗ್ಬಿಟ್ಟಿದೆಯಾ, ಹೋಗ್ಲಿ, ಅದು ನೋ ಪ್ರಾಬ್ಲಮ್. ಯಾರೋ ಒಂದು ಭಯ ಪಡಿಸೋದಕ್ಕೆ ಮಾಡಿರ್ಬಹುದು ಅಥವಾ ಇನ್ನೇನೋ ಆಗಿರ್ಬಹುದು. ಅದು ಇದಕ್ಕೆ ಆಗಿದೆ ಅಂತ ನಾವ್ ಯಾಕೆ ಭಯ ಪಡ್ಬೇಕು ಅಂತ ನಾನು ಹೇಳ್ತಿರೋದು. ನೀವು ಅದಕ್ಕೆಲ್ಲ ಭಯ ಪಡುವಂತದ್ದು ಏನಿಲ್ಲ. ಸರಿ ಸರಿ ಸರ್, ಸರಿ, ಅದಕ್ಕೇನು ಭಯ ಪಡಬೇಡಿ. ಓಕೆ, ನಿಮ್ ಯಜಮಾನ್ರ ಹತ್ರ ಕೊಡಿ, ಮಾತಾಡ್ಬೋದು ಅವ್ರ ಜೊತೆ. ಮಾತಾಡ್ಬೋದಾ? ಮಾತಾಡ್ರಿ. ಓಕೆ, ಹೇಳಿ ಹೇಳಿ ಸರ್. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಚೆನ್ನಾಗಿದ್ದೀರಾ ಸರ್? ಏನೇ ಆದ್ರೂ ನನಗೆ ಸಿಕ್ಕಾಪಟ್ಟೆ ಹಾರ್ಟ್ ಪ್ರಾಬ್ಲಮ್ ಇದೆ. ಡಾಕ್ಟರ್ ಅಂತವ್ರು ಹೇಳಿದಾರೆ ಜಯದೇವದಲ್ಲಿ, ಯೋಚನೆ ಮಾಡಕ್ ಹೋಗ್ಬೇಡ ಕಣಪ್ಪ. ನೀವೇನು ಯೋಚನೆ ಮಾಡಬೇಡಿ, ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ. ಈಗ FSL ಏನು ಪೊಲೀಸ್ನವ್ರು ಬಂದು ಅದನ್ನೆಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದಾರಲ್ವಾ ಅಲ್ಲಿ ಬಂದಿರುವಂತದ್ದು. ಅಂದ್ರೆ FSL ಗೆ ಏನ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೋ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಅಂದ ತಕ್ಷಣ ಎಲ್ಲವೂ ಸತ್ಯ ಅಂತ ಅನ್ಕೊಳ್ಳೋದಕ್ ಹೋಗ್ಬೇಡಿ. ನೀವು ಆರಾಮಾಗಿರಿ, ಕೂಲ್ ಆಗಿರಿ, ಎಲ್ಲವೂ ಕೂಡ ಸತ್ಯ ಅನ್ನೋದಕ್ಕೆ ಹೋಗ್ಬೇಡಿ. ಮತ್ತೆ ಕೆಲವೊಂದಿಷ್ಟು ಒಂದ್ 2-3 ದಿವಸ ಕೆಲವೊಂದು ನ್ಯೂಸ್ ಗಳನ್ನ ಬಂದ್ ಮಾಡ್ಬೇಡಿ. ಯಾವ್ದು ನ್ಯೂಸ್ ಗಳನ್ನ ನೋಡ್ಬೇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರೇ ಏನೇ ಮಾಹಿತಿಗಳನ್ನ ಅಥವಾ ಯಾರೇ ಏನೇ ನಿಮ್ ಜೊತೆ ಮಾತಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ ಹೋಗ್ಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಆಯ್ತಾ? ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ. ಈಗ ನೀವು ಅವ್ರಿಗೆ ಕೊಟ್ಟಿರುವಂತ ಮಾಹಿತಿ, ನೀವು ನಮ್ಮ ಅಂತಮ್ಮಂದ್ರಲ್ಲಿ ಈ ರೀತಿಯಾಗಿ ನಮ್ಗೆ ಅನುಮಾನ ಇದೆ ಹಾಗೆ ಹೀಗೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ರ ಇಲ್ವಲ್ಲ, ಅಥವಾ ಹೇಗೆ? ಇಲ್ಲ ಸರ್, ಏನು ಮಾಹಿತಿ ಕೊಟ್ಟಿಲ್ಲ. ಹಾಗಾದ್ರೆ ಈಗ ಮಾಧ್ಯಮದಲ್ಲಿ ಬರ್ತಾ ಇರುವಂತ ಮಾಹಿತಿ ಹಾಗಾದ್ರೆ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಿರೋದು ನೀವು? ನೀವು ಅಲ್ಲಿ ಅವತ್ತು ಏನಾಗಿತ್ತು ಅಂತ ಮಾಹಿತಿ ಕೊಟ್ಟಿದ್ರಿ ಅವರಿಗೆ? ಅದೇ ಬ್ಲಡ್ ನಮ್ಗೆ ಕಾಣ್ತಿರ್ಲಿಲ್ಲ. ಅದು ಬಿದ್ದುದು ಕಾಣೋದಿಲ್ಲ, ಎಷ್ಟುದು ಕಾಣೋದಿಲ್ಲ. ನೆಲದಲ್ಲಿ
ಈ ನಾವ್ ಇದ್ ನೋಡುವಾಗ ಅಲ್ಲೊಂತ ಇರುವುದು ಅಲ್ಲೊಂತ ಇರುವುದು ಹ್ಮ್ ತುಂಬಾ ಆಯ್ತು ಅಂತ ಹೇಳಿದ್ರು ಅವ್ರಿಗೆ. ಅಷ್ಟ ಕೊಟ್ಟಿರೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರನ್ನ ಯಾರನ್ನೂ ದೂರೋದಾಗ್ಲಿ ಅಥವಾ ಇನ್ನೇನೋ ಮಾಡೋದಾಗ್ಲಿ ಮಾಡಿರ್ಲಿಲ್ಲ? ನಾನು ಇಡೀ ಊರಲ್ಲಿ ಆಗ್ಲಿ ಎಲ್ಲಿ ನನ್ಗೆ ಶತ್ರು ಅನ್ನೋರೇ ಇಲ್ಲ ಸರ್. ಹ್ಮ್ ನನ್ ಮದ್ವೆ ಇದು ಯಾವ ಇದು ಇಲ್ಲ ಸರ್ ಅಂತ. ಹ್ಮ್ 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 ಆಯ್ತು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇವ್ರೆ, ತಲೆ ಕೆಡಿಸ್ಕೋಬೇಡಿ ಯಾವ್ದನ್ನು. ನಿಮ್ದು ಟೈಮ್ ಟು ಟೈಮ್ ಏನು ಮಾತ್ರೆಗಳು ಅಂತದ್ ಏನಾದ್ರು ಇದ್ರೆ ಖಂಡಿತವಾಗಿ ಅದನ್ನ ಯಾವ್ದು ತಪ್ಸೋದಕ್ ಹೋಗ್ಬೇಡಿ. ತಗೊಳ್ತಾ ಇದ್ದೀನಿ, ಏನಿದಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ, ಯಾವ್ದೇ ಕಾರಣಕ್ಕೂ ಯಾವುದೇ ವಿಚಾರಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಮಾಧ್ಯಮದಲ್ಲಿ ಬಂದ್ಬಿಡ್ತು, ನನ್ ಬಗ್ಗೆ ನಮ್ ಕುಟುಂಬದವ್ರು ಏನ್ ಅನ್ಕೋತಾರೋ, ಊರವ್ರು ಏನ್ ಅನ್ಕೋತಾರೋ, ಈಗ ಇದರಲ್ಲಿ ನಮ್ಮ ಅಣ್ಣ ತಮ್ಮಂದ್ರು ಮಾಡಿದಾರೆ ಅನ್ನೋ ರೀತಿಯಾಗಿ ಪ್ರಸಾರ ಆಗ್ತಾ ಇದೆ, ಅದಕ್ಕೆಲ್ಲ ಏನು ಈ ರೀತಿಯಾಗಿ ಏನು ಯೋಚನೆ ಮಾಡಬೇಡಿ, ಯಾವ್ದು ಕೂಡ ಏನು ಆಗೋದಿಲ್ಲ. ಸೊ ಯಾವ್ದನ್ನು ಕೂಡ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಸರಿಯಾದ ಟೈಮ್ ಊಟ ಮಾಡಿ. ಸೊ ಯಾವ್ದು ಕೂಡ ಏನು ಆಗೋದಿಲ್ಲ, ಆಯ್ತಾ? ಈಗ ಪೊಲೀಸ್ನವರು ಕೂಡ ಬಂದಾಗ ಅದನ್ನ ಹೇಳಿದ್ರೆ ತಾನೇ, FSL ವರದಿ ಇನ್ನೂ ಬಂದಿಲ್ಲ, ಏನು ಆಗಿಲ್ಲ ಅಂತ. ನಾನು ಕೇಳ್ದೆ ಹ್ಮ್ ಅವ್ರಿಗೆ ಆಯ್ತು, ಹೌದು ಅವರು ಹಂಗೆ ಅನ್ಬಿಟ್ಟೋದ್ರು. ಬಂದಾಗೆಲ್ಲ ಹೇಳ್ತೀವಿ, ನಾವು ಇದ್ ಮಾಡ್ತೀವಿ, ಧೈರ್ಯವಾಗಿರಪ್ಪ, ಚೆನ್ನಾಗಿರಪ್ಪ ಅಂತ ಹೇಳ್ಬಿಟ್ಟು. ಇನ್ನ ರಿಪೋರ್ಟ್ ಏನು ಬಂದಿಲ್ಲ ಅಂತಾನೆ ಹೇಳಿದ್ರು ತಾನೆ? ಹೌದೌದು ಸರ್. ಓಕೆ ಓಕೆ ಓಕೆ, ಯಾವ್ದನ್ನು ತಲೆ ಕೆಡಿಸ್ಕೋಬೇಡಿ ಅವ್ರೆ, ಆಯ್ತಾ? ಆರೋಗ್ಯದ ಕಡೆ ಗಮನ ಕೊಡಿ. ಇವಾಗ ಅದೇ ಹೇಳಿದ್ನಲ್ಲ, ನೀವೆಲ್ಲ ಅವರು ಸುಳ್ಳು ಪ್ರಸಾರ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ದೀರಲ್ಲ, ಓಕೆ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡಿ. ಈಗ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಧ್ಯಮದ ಏನು ಕೆಲವೊಂದು ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ, ಸೊ ಅವರನ್ನ ಸಂಪರ್ಕ ಮಾಡೋದಕ್ಕೆ ಏನಾದ್ರು ನನ್ನ ಹತ್ರ ಆದ್ರೆ ಆ ಒಂದು ಹೆಲ್ಪ್ ನ ಮಾಡ್ತೀನಿ. ಜೊತೆಗೆ ಅವ್ರನ್ನ ಸಂಪರ್ಕ ಮಾಡಿ, ಯಾಕೆ ಸುಮ್ನೆ ಫೇಕ್ ನ್ಯೂಸ್ ಮಾಡ್ತಾ ಇದ್ರೆ ಇದು ನಮ್ಗೆ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಏನು ಅಂದ್ರೆ ನಿಮ್ಮ ಒಪಿನಿಯನ್ ಏನಿದೆಯೋ ಅದನ್ನ ಅವರೊಟ್ಟಿಗೆ ಹಂಚ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಮಾಹಿತಿ ಕೊಟ್ಟಿಲ್ಲ, ಅವರೇ ಆ ರೀತಿಯಾಗಿ ಪ್ರಸಾರ ಮಾಡ್ತಾ ಇದಾರೆ ಅಂತ ನೀವ್ ಹೇಳ್ತಾ ಇರುವಂತದ್ದು ಹಾಗಾದ್ರೆ? ಹೌದು ಸರ್, ನಾವೇನು ಕೊಟ್ಟಿಲ್ಲ ಸರ್, ಅವತ್ತೇನ್ ನಡೀತಾ ಅಷ್ಟೇ ಸರ್ ನಾವ್ ಓಕೆ ಓಕೆ ಸರ್. ಅವ್ರು ಇಲ್ದೇ ಇರೋದನ್ನೇ ಪ್ರಚಾರ ಮಾಡ್ತಾ ಇದಾರೆ, ಅದೇ ವ್ಯಸ್ತ ಇರ್ತಾರೆ ಸರ್ ಇವಾಗ. ಓಕೆ ಓಕೆ, ಅವನ್ನೆಲ್ಲ ತಲೆ ಕೆಡಿಸ್ಕೋಬೇಡಿ. ಒಂದ್ 2-3 ದಿವಸ ಕೆಲವೊಂದು ಚಾನಲ್ಸ್ ಗಳನ್ನ ನೋಡೋದಕ್ಕೆ ಹೋಗ್ಬೇಡಿ. ಯಾರೋ ಈ ರೀತಿಯಾಗಿ ಮಾಹಿತಿ ಕೊಟ್ರು ಅಥವಾ ಈ ರೀತಿಯಾಗಿ ಬಂದಿದೆ ಅಂತಂದ್ರೆ ಕೂಲ್ ಆಗಿ ಆನ್ಸರ್ ಮಾಡಿ, ಇಲ್ಲ ನಾವು ಆ ರೀತಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಅವ್ರು ಫೇಕ್ ಆಗಿ ನ್ಯೂಸ್ ಮಾಡ್ತಾ ಇದ್ದಾರೆ, ಸೊ ನಾವು ಸರಿಯಾದ ಮಾಹಿತಿ ಕೊಟ್ಟಿರೋದು ಇಲ್ಲೊಬ್ರಿಗೆ ಕೊಟ್ಟಿದೀವಿ. ನಾನು ನಿಮ್ಗೆ ಬೇಕಿದ್ರೆ ಈ ಚಾನಲ್ ಲಿಂಕ್ ನ ಕಳ್ಸ್ಕೊಡ್ತೀನಿ ನಿಮ್ಗೆ, ಇದನ್ನ ಅಪ್ಲೋಡ್ ಮಾಡಿ, ನಿಮ್ ಜೊತೆ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನೇ ನಾನು ನೇರವಾಗಿ ಕೆಲವೊಂದಿಷ್ಟು ಮ್ಯೂಟ್ ಮಾಡಿ, ಅಂದ್ರೆ ಕೆಲವೊಂದು ಪದಗಳನ್ನ ಪ್ರಸಾರ ಮಾಡೋದಕ್ಕಾಗಲ್ಲ, ಸೊ ಅವುಗಳನ್ನ ಮ್ಯೂಟ್ ಮಾಡಿಬಿಟ್ಟು ನಿಮ್ಗೆ ಇದೇನಿದೆ ಅನ್ನೋದನ್ನ ನಿಮ್ಗೆ ಕಳ್ಸ್ಕೊಡ್ತೀನಿ. ಸೊ ಯಾರಾದ್ರೂ ನಿಮ್ಗೆ ಫೋನ್ ಮಾಡಿ ಮಾಧ್ಯಮದಲ್ಲಿ ಈಗ ಬರ್ತಾ ಇದೆ, ಹಾಗೆ ಬರ್ತಾ ಇದೆ ಅಂದ್ರೆ ನಾನು ಈ ಒಂದು ವಿಡಿಯೋನ ಕಳಿಸಿರ್ತೀನಲ್ಲ, ಈ ಒಂದು ಲಿಂಕ್ ನ ಅವ್ರಿಗೆ ಫಾರ್ವರ್ಡ್ ಮಾಡಿ, ನಾ ಏನ್ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲವೂ ಕೂಡ ಇಲ್ಲಿದೆ, ಇದ್ರ ಜೊತೆ ಮಾತಾಡಿದೀನಿ ಅಂತ ಇಷ್ಟೇನೆ ರೆಫರ್ ಮಾಡಿ ಅವ್ರಿಗೆ. ಜಾಸ್ತಿ ಹೊತ್ತು ಮಾತಾಡೋಕೆ ಹೋಗಬೇಡಿ, ಜಾಸ್ತಿ ಹೊತ್ತು ಮಾತಾಡೋದ್ರಿಂದ ನಿಮ್ಗೂ ಟೆನ್ಷನ್ ಆಗುತ್ತೆ, ಎಲ್ಲ ಹಿಂಗೆಲ್ಲ ಅನ್ಕೊಂಡ್ಬಿಟ್ರಲ್ಲ, ಹಿಂಗೆಲ್ಲ ಆಗ್ಬಿಡ್ತಲ್ಲ ಅನ್ನೋ ರೀತಿ. ಸೊ ಆ ರೀತಿ ಆಗೋದ್ ಬೇಡ. ಹಾಗಾಗಿ ಬಟ್ ಯಾವತ್ತು ಧೈರ್ಯ ಗೆಡಬೇಡಿ, ಏನು ಇದ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡಿ. ವಿಶೇಷವಾಗಿ ನಿಮ್ಮ ಯಜಮಾನ್ರು ಅನಾರೋಗ್ಯದಿಂದ ಇರೋದ್ರಿಂದ ಒಂದ್ ಸ್ವಲ್ಪ ಅವ್ರ ಕಡೆ ಒಂಚೂರು ಗಮನ ಕೊಡಿ. ಸೊ ಅವ್ರಿಗೂ ಒಂದ್ ಸ್ವಲ್ಪ ಧೈರ್ಯ ತುಂಬಿ, ಬೇರೆ ಇದ್ ಮಾಡೋದಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಟಿವಿ ಇದ್ರೆ ಯಾವ್ದೋ ಒಂದು ಕಾಮಿಡಿ ಶೋನೋ ಅಥವಾ ಇನ್ಯಾವ್ದೋ ಶೋನ ಹಾಕೊಂಡು ನೋಡ್ತಾರೆ ಸರ್, ಅದಕ್ಕೆ ಅವರು ತಲೆ ಇವಾಗ ಬೆಳಿಗ್ಗೆನೆ ನೋಡ್ಬಿಟ್ಟು ಅವ್ರಿಗೆ ಇಲ್ಲ ಈಗ ನಾನು ಹೇಳ್ತಿರೋದು ಅದನ್ನೇ. ನನ್ನ ಒಂದು ಸಜೆಷನ್ ಏನು ಅಂದ್ರೆ, ಒಂದ್ 2 ದಿವಸ ಅಥವಾ 3 ದಿವಸ ನ್ಯೂಸ್ ಚಾನೆಲ್ಗಳನ್ನೆಲ್ಲಾನು ಬಿಟ್ಬಿಡಿ, ಯಾವ್ದೋ ಒಂದು ಕಾಮಿಡಿ. ಜನನು ಅದೇ ತರ ಹೇಳ್ತಾರೆ, ಬೇಜಾರು ಕಡೆ ನಂಗೆ ತಲೆ ಬಿಸಿ ಆಗೋಯ್ತು ಅದಕ್ಕೆ ಬಂದ್ಬಿಟ್ಟೆ ಅಂದ್ರೆ ಸರ್, ಅದಕ್ಕೆ ಹೊರಗಡೆನೆ ಹೋಗ್ಬೇಡಿ ಕಣ್ರಿ, ಒಂದ್ 4-5 ದಿನ ಸುಮ್ನೆ ಹಿಂಗೆ ರೀ, ಸುಮ್ನೆ ಇದ್ಬೇಡಿ. ಅಲ್ಲ, ಹೊರಗಡೆ ಹೋಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೂ ಹೋಗ್ಬೇಡಿ. ಹೊರಗಡೆ ಅಂದ್ರೆ ಸುಮ್ನೆ ಮನೇಲಿ ಕೂತ್ರು ಕೂಡ ಬೇರೆ ರೀತಿಯಾಗಿ ಮೈಂಡ್ ಅಲ್ಲಿ ಏನೋ ಓಡ್ತಾ ಇರುತ್ತೆ. ಸೊ ಹಂಗೆ ನಾವು ಒಬ್ಬರೇ ಇದ್ದಾಗ್ಲೂ ಕೂಡ ಆಗೋದಿಲ್ಲ, ಬೇರೆಯವ್ರ ಜೊತೆ ಬೆರೆತಾಗ್ಲೇ ಒಂದ್ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ, ಅಂದ್ರೆ ಈ ವಿಷಯದಿಂದ ಹೊರಗಡೆ ಬರೋದಕ್ಕಾಗುತ್ತೆ. ಬೇಜಾರು ಸರ್. ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈ ಫೇಕ್ ನ್ಯೂಸ್ ಗಳು ಬರ್ತಾ ಇದಾವಲ್ಲ ಅವುಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಏನು ಮಾಡೋದಕ್ಕೆ ಹೋಗ್ಬೇಡಿ. ಮನೇಲಿ ಟಿವಿ ಇದ್ರೆ ಒಂದು ಕಾಮಿಡಿ ಶೋನೋ ಅಥವಾ ಇನ್ಯಾವುದೋ ಟಾಮ್ ಅಂಡ್ ಜೆರಿ ಶೋನೋ ಇನ್ಯಾವುದೋ ಒಂದು ಶೋನ ಹಾಕೊಂಡು ನೋಡ್ಕೊಂಡು ಇರಿ, ಅದೇನು ನೋ ಪ್ರಾಬ್ಲಮ್. ನಿಮ್ ತಲೆಯಿಂದ ಆ ತರದ್ದೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ನೀವು ತಿಳಿಸ್ಕೊಡ್ಬೇಕು ಸರ್, ನಮ್ಗೆ ಸತ್ಯನ ನಮ್ಗೆ ಹೇಳ್ಬೇಕು ಸರ್ ನಮ್ಗೆ. ಅಲ್ಲ, ಅದೇ ಇವಾಗ ನೀವು ಅದನ್ನೇ ಹೇಳ್ತಾ ಇದೀರಲ್ಲ, ನಾವ್ ಏನು ಮಾಹಿತಿ ಕೊಟ್ಟಿಲ್ಲ ಅಂತ, ಬೇರೆ ನಾವು ಎಲ್ಲಾನು ಫೇಕ್ ಆಗಿ ಪ್ರಸಾರ ಮಾಡ್ತಾ ಇದ್ರೆ ತಮ್ಗೆ ತಾವೇ ಅನ್ನೋ ರೀತಿ. ಓಕೆ, ನಾವ್ ಅದನ್ನೇ ಪ್ರಸಾರ ಮಾಡ್ತೀನಿ. ಇವಾಗ ನೀವ್ ಏನ್ ಮಾಹಿತಿ ಹಂಚ್ಕೊಂಡಿದ್ರಲ್ಲ ನನ್ನ ಜೊತೆಗೆ, ಅದನ್ನೇ ಪ್ರಸಾರ ಮಾಡ್ತೀನಿ ನಾನು. ಓಕೆ 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 ಸಮಯ.